ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾವೆಲ್ಲರೂ ಆರೋಗ್ಯವಾಗಿ, ಕಾಂತಿಯುತವಾಗಿ ಕಾಣುವ ತ್ವಚೆ ಬೇಕು ಅಂತ ಆಸೆ ಪಡ್ತೀವಿ, ಹೌದಲ್ವಾ? ಆದ್ರೆ ಅದನ್ನ ಪಡೆಯೋದು ಹೇಗೆ? ಬನ್ನಿ, ನಮಗಾಗಿಯೇ ಒಂದು ಪರ್ಫೆಕ್ಟ್ ಸ್ಕಿನ್ ಕೇರ್ ಪ್ಲಾನ್ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಹೇಗ್ ರೆಡಿ ಮಾಡೋದು ಅಂತ ನೋಡೋಣ. ಗ್ಲೋಯಿಂಗ್ ಸ್ಕಿನ್ ಪಡೆಯೋದು ಹೇಗೆ? ಇದು ಬಹುಶಃ ನಮ್ಮೆಲ್ಲರ ಮನಸ್ಸಲ್ಲೂ ಓಡೋ ಒಂದು ಕಾಮನ್ ಪ್ರಶ್ನೆ. ಮಾರ್ಕೆಟ್ ನೋಡಿದ್ರೆ ನೂರಾರು ಪ್ರಾಡಕ್ಟ್ಸ್, ಸಾವಿರಾರು ಟಿಪ್ಸ್. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತಾನೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಚಿಂತೆ ಬೇಡ, ಇವತ್ತು ನಾವು ಈ ಎಲ್ಲಾ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟು ಒಂದು ಕ್ಲಿಯರ್ ಆದ ದಾರಿಯನ್ನ ಕಂಡುಕೊಳ್ಳೋಣ. ಹಾಗಾದ್ರೆ ನಮ್ಮ ಈ ಸ್ಕಿನ್ ಕೇರ್ ಜರ್ನಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್, ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಪ್ರತಿದಿನ ಮಾಡಬೇಕಾದ 3 ಸಿಂಪಲ್ ಸ್ಟೆಪ್ಸ್. ಅದಾದ್ಮೇಲೆ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ ಮತ್ತು ಸ್ಪೆಷಲ್ ಕೇರ್ ಬಗ್ಗೆ ಮಾತಾಡೋಣ. ಜೊತೆಗೆ ನ್ಯಾಚುರಲ್ ಬ್ಯೂಟಿ ಒಂದಷ್ಟು ಸೀಕ್ರೆಟ್ಸ್ ಮತ್ತು ಕೊನೆಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆದ ಟಿಪ್ ಕೂಡ ಇದೆ. ಸರಿ, ನಮ್ಮ ಬ್ಲೂಪ್ರಿಂಟ್ನ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಯಾವುದೇ ಕ್ರೀಮ್ ಹಚ್ಚೋಕ್ ಮುಂಚೆ, ಯಾವುದೇ ಟ್ರೀಟ್ಮೆಂಟ್ ಶುರು ಮಾಡೋಕ್ ಮುಂಚೆ ನಮ್ಮ ತ್ವಚೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ನಮ್ಮ ಸಂಪೂರ್ಣ ಸ್ಕಿನ್ ಕೇರ್ ಪಯಣಕ್ಕೆ ಒಂದು ಭದ್ರವಾದ ಅಡಿಪಾಯ ಇದ್ಹಾಗೆ. ಸಾಮಾನ್ಯವಾಗಿ ಹೇಳೋದಾದ್ರೆ ತ್ವಚೆಯಲ್ಲಿ 4 ಮುಖ್ಯ ವಿಧಗಳಿವೆ. ಮೊದಲನೇದು ಆಯಿಲಿ ಸ್ಕಿನ್. ಮುಖ ಯಾವಾಗ್ಲೂ ಜಿಡ್ಡು ಜಿಡ್ಡಾಗಿದ್ರೆ ಅದು ಎಣ್ಣೆ ಚರ್ಮ. ಇನ್ನು ಎರಡನೇದು ಡ್ರೈ ಸ್ಕಿನ್, ಅಂದ್ರೆ ಚರ್ಮ ಒಣಗಿ ಸಿಪ್ಪೆ ಸುಲಿದ ಹಾಗೆ ಅಥವಾ ಬಿರುಕು ಬಿಟ್ಟ ಹಾಗೆ ಇದ್ರೆ ಅದು ಒಣ ಚರ್ಮ. ಮೂರನೇದು ಕಾಂಬಿನೇಷನ್ ಸ್ಕಿನ್, ಅಂದ್ರೆ ಹಣೆಯ ಮತ್ತು ಮೂಗಿನ ಭಾಗ, ಅಂದ್ರೆ ಟೀ ಝೋನ್ ಜಿಡ್ಡಾಗಿದ್ದು ಕೆನ್ನೆಗಳು ಒಣಗಿದ್ರೆ ಅದು ಮಿಶ್ರ ಚರ್ಮ. ಕೊನೆಯದಾಗಿ ಸೆನ್ಸಿಟಿವ್ ಸ್ಕಿನ್, ಅಂದ್ರೆ ಯಾವುದೇ ಪ್ರಾಡಕ್ಟ್ ಬಳಸಿದಾಗ ಬೇಗನೆ ಕೆಂಪಾಗೋದು, ತುರಿಕೆ ಬರೋದು, ಹೀಗಾದ್ರೆ ಅದು ಸೂಕ್ಷ್ಮ ಚರ್ಮ. ಈಗ ತಮ್ದು ಯಾವ ಟೈಪ್ ಸ್ಕಿನ್ ಅಂತ ಗುರ್ತಿಸಕ್ ಸುಲಭ ಆಯ್ತಲ್ವಾ? ಒಮ್ಮೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾದ್ಮೇಲೆ ಮುಂದಿನ ಹೆಜ್ಜೆ ಡೈಲಿ ಕೇರ್. ಆರೋಗ್ಯಕರ ತ್ವಚೆಗೆ ಈ 3 ಹಂತಗಳು 3 ಕಂಬಗಳಿದ್ದ ಹಾಗೆ. ಇದನ್ನ ಸಿಂಪಲ್ ಆಗಿ CTM ರುಟೀನ್ ಅಂತಾನೂ ಕರಿತೀವಿ. ಇದರಲ್ಲಿ ಮೊದಲನೆಯದು ಸಿ, ಅಂದ್ರೆ ಕ್ಲೆನ್ಸಿಂಗ್ ಅಥವಾ ಮುಖವನ್ನ ಕ್ಲೀನ್ ಮಾಡೋದು. ಇದು ನಮ್ಮ ಸ್ಕಿನ್ ಮೇಲಿರುವ ಧೂಳು ಮತ್ತು ಎಣ್ಣೆಯನ್ನ ತೆಗೆದುಹಾಕುತ್ತೆ. ಎರಡನೆಯದು ಟಿ, ಅಂದ್ರೆ ಟೋನಿಂಗ್. ಇದು ನಮ್ಮ ಚರ್ಮದ pH ಬ್ಯಾಲೆನ್ಸ್ ಮಾಡಿ ಓಪನ್ ಪೋರ್ಸ್ ಅನ್ನ ಮುಚ್ಚುತ್ತೆ. ಒಂದು ಸಿಂಪಲ್ ಟಿಪ್ ಏನಂದ್ರೆ ನಮ್ಮ ರೋಸ್ ವಾಟರ್ ಇದೆಯಲ್ಲ, ಅದು ಒಂದು ಬೆಸ್ಟ್ ನ್ಯಾಚುರಲ್ ಟೋನರ್. ಕೊನೆದಾಡಿ ಎಂ, ಅಂದ್ರೆ ಮಾಯಿಶ್ಚರೈಸಿಂಗ್. ಇದು ನಮ್ಮ ಚರ್ಮದ ತೇವಾಂಶವನ್ನು ಲಾಕ್ ಮಾಡಿ ಅದನ್ನ ಮೃದುವಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ಕನ್ಸಿಸ್ಟೆನ್ಸಿ, ಅಂದ್ರೆ ಸ್ಥಿರತೆ. ಈ 3 ಸ್ಟೆಪ್ಸ್ ಇರೋ ರೂಟೀನನ್ನು ಪ್ರತಿದಿನ ದಿನಕ್ಕೆ 2 ಸಲ, ಅಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಮಲ್ಗೋಕ್ಕೂ ಮುಂಚೆ ತಪ್ಪದೇ ಪಾಲಿಸ್ಬೇಕು. ಒಂದು ದಿನ ಮಾಡಿಬಿಟ್ರೆ ಅದರಿಂದ ಯಾವುದೇ ರಿಸಲ್ಟ್ ಸಿಗಲ್ಲ. ಸರಿ, ಡೈಲಿ ರೂಟೀನ್ ಜೊತೆಗೆ ನಮ್ಮ ತ್ವಚೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಮತ್ತು ಸ್ಪೆಷಲ್ ಕೇರ್ ಕೂಡ ಬೇಕು. ಇದು ನಮ್ಮ ಸ್ಕಿನ್ ಕೇರ್ ಪ್ಲಾನ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಅದ್ ಹೇಗೆ ಅಂತ ಈಗ ನೋಡೋಣ. ಈ ಒಂದು ನಂಬರ್ ಮಾತ್ರ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. SPF 30. ಸೂರ್ಯನಿಂದ ಬರುವ ಹಾನಿಕಾರಕ ಕಿರಣಗಳಿಂದ ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳೋಕೆ ಇದು ಕನಿಷ್ಠ ಬೇಕೇ ಬೇಕು. ಮನೆಯಿಂದ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಚೋದು ಒಂದು ರೀತಿ ಕಡ್ಡಾಯ ಅಂದ್ಕೊಳ್ಳಿ. ಸನ್ಸ್ಕ್ರೀನ್ ಕೇವಲ ಬಿಸಿಲಿಂದ ಟ್ಯಾನ್ ಆಗೋದನ್ನ ತಡೆಯೋದಲ್ಲ, ಕಪ್ಪು ಕಲೆಗಳು ಮತ್ತೆ ಸುಕ್ಕುಗಳು ಬರದಾಗೆ ಕೂಡ ನೋಡ್ಕೊಳ್ಳುತ್ತೆ. ಇನ್ನು ವಾರಕ್ಕೆ 1-2 ಸಲ ನಿಧಾನವಾಗಿ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಡಿ, ಜಾಸ್ತಿ ಸ್ಕ್ರಬ್ ಮಾಡೋದು ಕೂಡ ಸ್ಕಿನ್ಗೆ ಒಳ್ಳೇದಲ್ಲ. ಹಾಗೇನೆ ರಾತ್ರಿ ಮಲ್ಗೋಕು ಮುಂಚೆ ಮೇಕಪ್ ಹಾಕಿದ್ರೆ ಅದನ್ನ ತೆಗೆಯೋದ್ನ ಮತ್ತು ನೈಟ್ ಕ್ರೀಮ್ ಅಥವಾ ಸೀರಮ್ ಹಚ್ಚೋದನ್ನ ಮಾತ್ರ ಮರಿಬೇಡಿ. ನೋಡಿ, ನಿಜವಾದ ಸೌಂದರ್ಯ ಅಂದ್ರೆ ಅದು ಬರೀ ಮೇಲೆ ಹಚ್ಚೋ ಕ್ರೀಮ್ಗಳಿಂದ ಬರೋದಲ್ಲ, ಅದು ನಮ್ಮ ಒಳಗಿನ ಆರೋಗ್ಯವನ್ನು ಅವಲಂಬಿಸಿರುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಸಿಗೋ ಕೆಲವು ವಸ್ತುಗಳು ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ತ್ವಚೆಯ ಮೇಲೆ ಒಂದು ಮ್ಯಾಜಿಕ್ ತರ ಕೆಲಸ ಮಾಡಬಲ್ಲವು. ಉದಾಹರಣೆಗೆ ಲೋಳೆ ಸರ ಅಥವಾ ಆಲೋವೆರಾ ಸ್ಕಿನ್ಗೆ ತಂಪು ನೀಡಿ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಅರ್ಶಿನ ಮತ್ತೆ ಮೊಸರಿನ ಫೇಸ್ ಪ್ಯಾಕ್ ಇದೆಯಲ್ಲ, ಅದು ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ. ಹಾಗೇನೆ ಜೇನುತುಪ್ಪ ಒಂದು ಅತ್ಯುತ್ತಮವಾದ ನೈಸರ್ಗಿಕ ಮಾಯಿಶ್ಚರೈಸರ್. ಇನ್ನು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರ್ ಕುಡಿಲೇಬೇಕು. ಅದ್ರ ಜೊತೆ ರಾತ್ರಿ 7-8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಬೇಕು. ಊಟದಲ್ಲಿ ಹಣ್ಣು ತರಕಾರಿಗಳನ್ನ ಜಾಸ್ತಿ ಬಳಸಿ ಮತ್ತೆ ಅತಿಯಾದ ಎಣ್ಣೆ ಸಕ್ಕರೆ ಪದಾರ್ಥಗಳಿಂದ ಸ್ವಲ್ಪ ದೂರ ಇದ್ರೆ ನಮ್ಮ ಚರ್ಮ ಖುಷಿಯಾಗಿರುತ್ತೆ. ನಮ್ಮ ಈ ಸ್ಕಿನ್ ಕೇರ್ ಬ್ಲೂಪ್ರಿಂಟ್ನ ಎಲ್ಲ ಭಾಗಗಳನ್ನು ನೋಡಿದಾಯ್ತು. ಈಗ ನಾವು ಕೊನೆಯ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಸೇಫ್ಟಿ ರೂಲ್ ಬಗ್ಗೆ ತಿಳ್ಕೊಳ್ಳೋಣ.
ಯಾವುದೇ ಹೊಸ ಪ್ರಾಡಕ್ಟನ್ನು ನಮ್ಮ ಸ್ಕಿನ್ ಮೇಲೆ ಬಳಸೋಕೋ ಮುಂಚೆ ಈ ಟೆಸ್ಟ್ ಮಾಡೋದು ಕಡ್ಡಾಯ. ಇದನ್ನ ಪ್ಯಾಚ್ ಟೆಸ್ಟ್ ಅಂತ ಕರೀತಾರೆ. ಇದು ತುಂಬಾನೇ ಸಿಂಪಲ್. ಯಾವುದೇ ಹೊಸ ಕ್ರೀಮ್ ಅಥವಾ ಕಾಸ್ಮೆಟಿಕ್ ಅನ್ನ ಮುಖಕ್ಕೆ ಹಚ್ಚೋಕು ಮುಂಚೆ ಅದರ ಚಿಕ್ಕ ಪ್ರಮಾಣವನ್ನು ಕೈಮೇಲೆ ಅಥವಾ ಕಿವಿಯ ಹಿಂಭಾಗಕ್ಕೆ ಹಚ್ಚಿ ನೋಡಿ. 1 ದಿನದವರೆಗೂ ಯಾವುದೇ ರೀತಿಯ ಕೆಂಪಾಗೋದು, ತುರಿಕೆ, ಉರಿ ಏನೂ ಆಗ್ಲಿಲ್ಲ ಅಂದ್ರೆ ಮಾತ್ರ ಅದನ್ನ ಮುಖಕ್ಕೆ ಬಳಸಿ. ಯಾಕಂದ್ರೆ ಇದು ನಮ್ಮನ್ನ ಅಲರ್ಜಿಯಿಂದ ಕಾಪಾಡುತ್ತೆ. ಹಾಗಾದ್ರೆ ನಮ್ಮ ಸ್ಕಿನ್ ಕೇರ್ ಬ್ಲೂಪ್ರಿಂಟ್ ಈಗ ಕಂಪ್ಲೀಟ್ ಆಗಿದೆ. ಇದರ ಸಾರಾಂಶ ಇಷ್ಟೇ: ಮೊದಲು ತಮ್ಮ ತ್ವಚೆಯನ್ನ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಥಿರವಾದ ಡೈಲಿ ರೂಟೀನ್ ಪಾಲಿಸಿ, ಅದಕ್ಕೆ ಸರಿಯಾದ ಪ್ರೊಟೆಕ್ಷನ್ ಕೊಡಿ, ಪೋಷಣೆ ನೀಡಿ ಮತ್ತು ಹೊಸ ಪ್ರಾಡಕ್ಟ್ಸ್ ಬಳಸೋಕ್ಕೂ ಮುಂಚೆ ಯಾವಾಗ್ಲೂ ಟೆಸ್ಟ್ ಮಾಡಿ ನೋಡಿ. ಇದೇ ಆರೋಗ್ಯಕರ ತ್ವಚೆಯ ಹಿಂದಿನ ಸರಳ ರಹಸ್ಯ.